ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್. ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯ. ರಾಜ್ಯದ ಜನರಿಗೆ ಒಂದು ವಿಷಯ ತಿಳಿಸಲು ಇಚ್ಛಿಸುತ್ತೇವೆ. ಎಲ್ಲರೂ ತಿಳಿದುಕೊಂಡಿದ್ದಾರೆ ಈ ಸಾಲಿನ ಬಿಗ್ ಬಾಸ್ ರಿಯಾಲಿಟಿ ಶೋ ವಿನ್ನರ್ ಗಿಲ್ಲಿ ಅಂತ. ಆದ್ರೆ ನಾನು ಹೇಳುತ್ತೇನೆ, ವಿನ್ನರ್ ಗಿಲ್ಲಿ ಅಲ್ಲ, ನಿಜವಾದ ವಿನ್ನರ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಡಂ ಎಂದು ಕಾಂಗ್ರೆಸ್ ಸದಸ್ಯ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ರು. ಮಂಗಳವಾರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯ ಎಎಸ್ ಪೊನ್ನಪ್ಪ ಸೂಚಿಸಿದ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಪ್ರಸ್ತಾವವನ್ನು ಅನುಮೋದಿಸಿ ಅವರು ಮಾತನಾಡಿದರು. ಬಿಗ್ ಬಾಸ್ ಗೆದ್ದವರಿಗೆ ನೀಡಿದ ಬಹುಮಾನ 50 ಲಕ್ಷ ರುಗಳಲ್ಲಿ ಶೇಕಡ 18% ಜಿಎಸ್ಟಿ, ಶೇಕಡ 30% ಆದಾಯ ತೆರಿಗೆ ಹಾಗೂ ಶೇಕಡ 4% ಸೆಸ್ ಸೇರಿ ಒಟ್ಟು ಶೇಕಡ 52% ಪಾಲು ಪಡೆದಿದ್ದು ನಿರ್ಮಲಾ ಸೀತಾರಾಮನ್. ಪಾಪ ಮಂಡ್ಯ ಹುಡುಗನಿಗೆ ಹೋಗೋದು ಕೇವಲ ಶೇಕಡ 48% ಮಾತ್ರ. ಕೇಂದ್ರ ಸರ್ಕಾರದ ತೆರಿಗೆ ವಿಧಾನದಿಂದ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗುತ್ತಿದೆ ನೋಡಿ ಎಂದು ಪ್ರದೀಪ್ ಈಶ್ವರ್ ಗಮನ ಸೆಳೆದ್ರು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ. ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% ಜಿಎಸ್ಟಿ, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಪಾಪ ಮಂಡ್ಯದ ಹುಡುಗರಿಗೆ ಹೋಗೋದು ಬರೀ 48%. ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ ಸಭಾಧ್ಯಕ್ಷ ದಿನಗಳಲ್ಲಿ ಎಲ್ಲರೂ ಅನ್ಕೊಂತಾ ಇದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ. ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% ಜಿಎಸ್ಟಿ, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾ. ಮನರೇಗಾ ಯೋಜನೆಯಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾಲು ಕ್ರಮವಾಗಿ ಶೇಕಡ 60-40% ಇತ್ತು. ಹೊಸ ಕಾಯ್ದೆಯು ಈ ಪ್ರಮಾಣವನ್ನು ಶೇಕಡ 90, ಶೇಕಡ 10ಕ್ಕೆ ಇಳಿಸಿದ್ದಾರೆ. ಆದರೆ ಈಶಾನ್ಯ ರಾಜ್ಯಗಳಿಗೆ ಈ ನಿಯಮ ಅನ್ವಯವಾಗುವುದಿಲ್ಲ. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯಗಳ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಇದರ ಬಗ್ಗೆ ಭಾಷಣದಲ್ಲಿ ಹೇಳಿ ರಾಜ್ಯಪಾಲರೇ ಎಂದು ನಾವು ಕೇಳಿಕೊಂಡೆವು. ಕೇಂದ್ರ ಸರ್ಕಾರ ಐಟಿ ಸೆಸ್ ಸರ್ಚಾರ್ಜ್ಗಳನ್ನ ಹೇರಿ ಯಾವ ರೀತಿ ರಾಜ್ಯಗಳನ್ನ ಲೂಟಿ ಮಾಡುತ್ತಿದೆ ಎಂದು ನಾವು ಗಮನ ಸೆಳೆದಿದ್ದೇವೆ ಎಂದು ಅವರು ತಿಳಿಸಿದರು. ಮನರೇಗಾ ಹೆಸರು ಯಾಕೆ ಬದಲಾಯಿಸಿ ಹೊಸ ಕಾಯ್ದೆಗೆ ರಾಮ್ಜಿ ಎಂದು ಯಾಕೆ ಇಟ್ಟಿದ್ದಾರೆ ಎಂದರೆ ಅಯೋಧ್ಯೆಯಲ್ಲಿ ಇವರು ರಾಮ ಮಂದಿರ ಕಟ್ಟಿದ್ರು ಅಂತ. ಆದರೂ ಅಯೋಧ್ಯೆ ಶ್ರೀರಾಮಚಂದ್ರ ಇಂಡಿಯಾ ಒಕ್ಕೂಟಕ್ಕೆ ಒಲಿದ್ರು. ಮತ್ತೊಮ್ಮೆ ಅವರನ್ನು ಓಲೈಸಲು ಈಗ ಪ್ರಯತ್ನಿಸಿದ್ದಾರೆ ಎಂದು ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ರು. ರಾಮ ಮಂದಿರ ಕಟ್ಟೋದಷ್ಟೇ ದೇಶ ಪ್ರೇಮ ಅಲ್ಲ, ಬಡವರ ಹೊಟ್ಟೆ ತುಂಬಿಸಿ ಅವರಿಗೆ ಸ್ವಾಭಿಮಾನ ಬದುಕು ಕಲ್ಪಿಸಿಕೊಡುವುದು ಅಷ್ಟೇ ಮುಖ್ಯ. ಆ ಕೆಲಸ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಪಾಲಿನ ಶ್ರೀರಾಮಚಂದ್ರ ಎಂದು ಅವರು ಹೇಳಿದರು. ಗೃಹಲಕ್ಷ್ಮಿ ಯೋಜನೆಯನ್ನ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯ ಅಧ್ಯಯನ ವಿಷಯಗಳನ್ನು ಪರಿಗಣಿಸಿ ಹೊಗಳುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿಗೆ ಹೆಸರು ಬದಲಾಯಿಸಿ ಅದರ ಶ್ರೇಯಸ್ಸು ಪಡೆಯುವುದೇ ಕೇಂದ್ರದ ಕೆಲಸ ಆಗಿದೆ, ಪ್ರದೀಪ್ ಈಶ್ವರ್ ಟೀಕಿಸಿದ್ರು. ನನಗೆ ಒಂದು ಕನಸು ಬಿತ್ತು. ಅದರಲ್ಲಿ ಶಿಕ್ಷಕರು ನನಗೆ ಪ್ರಶ್ನೆ ಪತ್ರಿಕೆ ನೀಡಿ ರಾಷ್ಟ್ರಪಿತ ಯಾರು ಎಂದು ಪ್ರಶ್ನಿಸಿದ್ರು. ಅದಕ್ಕೆ ನಾನು ಮಹಾತ್ಮ ಗಾಂಧಿ ಎಂದು ಉತ್ತರಿಸಿದೆ. ಅದೇ ಪ್ರಶ್ನೆಯನ್ನ ಅಶೋಕಣ್ಣ ಅವರಿಗೆ ಕೇಳಿದಾಗ ನಿನ್ನೆ ಆಗಿದ್ದರೆ ಜೆಪಿ ನಡ್ಡಾ ಎನ್ನುತ್ತಿದೆ, ಇವತ್ತು ನಿತಿನ್ ನಬೀನ್, ನಾಳೆ ಗೊತ್ತಿಲ್ಲ ಎಂದರು ಎಂದು ಪ್ರದೀಪ್ ಈಶ್ವರ್ ಹೇಳಿದರು. ಇದಕ್ಕೆ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು.